ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ಲರಿಗೂ. ನೋಡಿ, ಇದು ಈ ರೋಸ್ ಗಿಡ ಹೂನೇ ಬಿಡ್ತಿಲ್ಲ, ಬರೀ ಬೆಳ್ಕೊಂಡು ಹೋಗ್ತಾ ಇದೆ. ನೋಡೋಣ, ಇದಕ್ಕೆ ಒಂದು ಹ್ಯೂಮಿಕ್ ಆ್ಯಸಿಡ್ ಅಂತ ಫರ್ಟಿಲೈಸರ್ ಬರುತ್ತೆ. ಆ ಫರ್ಟಿಲೈಸರ್ ಹಾಕಿ ನೋಡೋಣ. ನೋಡಿ ಫ್ರೆಂಡ್, ಇದೇ ಹ್ಯೂಮಿಕ್ ಆ್ಯಸಿಡ್ ಅಂತ. ಚಿಕ್ಕ ಪಾಟಲ್ಲ, ಸ್ವಲ್ಪ ಹಾಫ್ ಟೇಬಲ್ ಸ್ಪೂನ್ ತಗೊಳ್ತಿದ್ದೀನಿ. ಇದು ಹೂನೇ ಬಿಡ್ತಿಲ್ಲ, ಬರೀ ಚಿಗುರು ಬರ್ತಾನೆ ಇದೆ, ಹೂ ಬಿಡ್ತಿಲ್ಲ. ಇದೊಂದು ಇನ್ನೊಂದು ಗಿಡ ಇದೆ. ರೋಸ್ ಗಿಡ, ಈ 2 ರೋಸ್ ಗಿಡಕ್ಕೂ ಹಾಕಿ ನೋಡ್ತೀನಿ. ಫಸ್ಟ್ ಟೈಮ್ ಇನ್ನು ಇದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ ಇದ್ರ ಮೇಲೆ. ನೋಡೋಣ. ಇದೇನಾದ್ರು ಹೂ ಬಿಡ್ತು ಅಂದರೆ ನೀವು ಹಾಕಿ. ಇವೆರಡೇ ಗಿಡಗಳು, ಎಲ್ಲ ಗಿಡದಲ್ಲೂ ಹಾಕಿದ್ದೀನಿ, ಯಾವಾಗೂ ಯೂಸ್ ಮಾಡಿದ್ದೀನಿ, ಚೆನ್ನಾಗಿ ಬಂದಿದ್ದಾವೆ ಎಲ್ಲ ಗಿಡಗಳು. ನೋಡಿ, ಹೂ ಮುಗ್ದಂಗೆಲ್ಲ ಈ ಥರ ಕಟ್ ಮಾಡಿ ಎಲ್ಲ ಟ್ರಿಮ್ ಮಾಡಿ ರೋಸ್ ಗಿಡನ ಮತ್ತೆ ಚಿಗುರು ಬರುತ್ತೆ. ನೋಡಿ, ನಾನು ಕಟ್ ಮಾಡಿದ ಮೇಲೆ ಚಿಗುರು ಬಂದು ಮತ್ತೆ ಹೂ ಬಿಡ್ತಾಯಿದೆ ರೋಸ್ ಗಿಡ. ನೋಡಿ, ಬೆಂಡೆ ಗಿಡ ಉದ್ದ ಬೆಳೆದಿತ್ತು, ಅದನ್ನು ಕಟ್ ಮಾಡಿದ್ದೀನಿ, ಮತ್ತು ಚಿಗುರು ಬರ್ತಿದೆ ಎಲ್ಲ ಕಡೆ. ಈ ಸೀಸನಲ್ಲಿ ಹೂವಿನ ಗಿಡನ ಹೂ ಮುಗೀತು ಅಂತ ಸುಮ್ಮನೆ ಬಿಟ್ಬಿಡ್ಬಾರ್ದು, ಎಲ್ಲ ಟ್ರಿಮ್ ಮಾಡಬೇಕು. ಟ್ರಿಮ್ ಮಾಡಿದ್ಮೇಲೆ ತಿರ್ಗಾ ಹೂವು ಕೊಡುತ್ತೆ ಅದು, ಮಳೆಗಾಲ ಹೋಗೋವರೆಗೂ. ನೋಡಿ ಫ್ರೆಂಡ್, ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹೊಸದಾಗಿ ಮಾಡ್ತಾಯಿದ್ದೀನಿ. ನನಗೆ ಹೂ ಬೆಳೆಸೋದು ಅಂದರೆ ತುಂಬ ಇಷ್ಟ. ಹೂವಿನ ಗಿಡಗಳು ಚಿಕ್ಕ ಪ್ಲಾಟ್ ನಮ್ಮದು, ಅದರಲ್ಲೇ ಟೆರೆಸ್ ಮೇಲೆ ಮಾಡಿದ್ದೀನಿ. ಛತ್ ಬಿದ್ದೋಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತಾರೆಲ್ಲರೂ. ಅದು ಎಷ್ಟೊಂದು ಜನ ಮಾಡಿದ್ದಾರೆ ಗೊತ್ತಿಲ್ಲ ನಮ್ಮ ಕಡೆ ಜನಗಳಿಗೆ. ಅದಕ್ಕೆ ಏನೂ ಆಗಲ್ಲ ಅಂತ ಹೇಳಿ ನಾನು ಮಾಡಿದ್ದೀನಿ. ಹೂಗಳೆಲ್ಲ ಚೆನ್ನಾಗಿ ಬರ್ತಾಯಿದ್ದಾವೆ ಎಲ್ಲ ಗಿಡ. ಇದು ನೋಡಿ, 6 ಮಂತ್ ಗಿಡ ಇದೆ ಅಷ್ಟೇ. ಎಷ್ಟು ದೊಡ್ಡದಾಗಿದೆ ದಾಸವಾಳ. ಸಿಂಗಲ್ ಪೆಟಲ್ ಪಿಂಕ್ ಕಲರ್ ಆಗುತ್ತೆ. 6 ಮಂತಲ್ಲಿ ಎಷ್ಟು ದೊಡ್ಡದಾಗಿದೆ ನೋಡಿ. ಮಳೆ ಚೆನ್ನಾಗಿ ಬಂದಿರೋದಕ್ಕೆ ಗಿಡಗಳೆಲ್ಲ ಚೆನ್ನಾಗಿದ್ದಾವೆ. ಇದು ಒಂಥರ ಕಲರ್, ಇದು ಎಲ್ಲೋ ಕಲರ್, ದೊಡ್ಡದಾಗುತ್ತಿದು ತುಂಬ. ನೋಡಿ ಫ್ರೆಂಡ್, ನನ್ನ ಚಾನಲ್ನ ನೋಡಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು.